ಮೊದಲಿಗೆ ಮಾತು, ನಂತರ ಸೆಲೆಬ್ರೇಷನ್. ಎಲ್ರಿಗೂ ನಮಸ್ಕಾರ. ರಮೇಶ್ ಅವ್ರ ಮೇಲೆ ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರೆ ವೇಸ್ಟ್ ನನಗೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಅಷ್ಟಿಂದ ಅಪ್ಪಾಜಿ ಹೇಳಿದ ಅನ್ನದಾತರೆ, ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜನರು ಹೇಳಿದಂಗೆ ಒಂದು ಆಸರೆನೇ, ಅವರ ಆಸರೆ ಇಲ್ಲದೆ ಹೋದರೆ ನಾವು ಸರಿಯಲ್ಲಿ ಇಟ್ಬಿಡ್ತೀವಿ. 100% ಆಸರೆ ಇದ್ದಾಗಲೇ ನಾವೆಲ್ಲ ಆಸರೆಯಿಂದ ಹೊರಗೆ ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದಲ್ಲ, ಒಂದು ಫಿಲ್ಮ್ ಅಂತ ಮಾಡ್ಬೋದು. ಅದಕ್ಕೆ ಕಾರಣ ಅನ್ನದಾತರು. ಆ್ಯಂಡ್ ಸಾಕಷ್ಟು ಸಹಾಯ ಮಾಡಿ. ಇವಾಗ ನೋಡಿದ್ರೆ ಸುರೇಶ್ ಅವರು ಇರ್ಬೋದು, ಅದಕ್ಕೆ ದುಡ್ತಾನೆ. ಅದು ಹೇಳಿದ್ರು ಸುರೇಶ್ ಏನೋ ನನ್ನ ಕೈಲಿ ಆಗಿದ್ದು ಮಾಡಬೇಕು, ಇಲ್ಲ ಅದಕ್ಕೆ ಏನಾದರೂ ಒಂದು ಹೃದಯ ಬೇಕು ಅಲ್ಲೇ ಮಾಡೋಕ್ಕಾಗಲ್ಲ. ತುಂಬ ಅದ್ಭುತವಾದ ಕೆಲಸ. ಆಮೇಲೆ ಏನೊಂದು ಕಟ್ಟಡ ಮಾಡ್ತೀರ, ಅದು ಅಪ್ಪಾಜಿಗೆ ಯಾವತ್ತೂ ಕನಸು. ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗಬೇಕಂತ ಅವ್ರು ಆಸೆ ಪಟ್ಟರು. ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀವಿ. ಆ್ಯಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ. ನನ್ನ ಕಡೆಯಿಂದ ನಾನು ಏನು ಮಾಡಬೇಕು ಹೇಳಿ 100% ನಾನು ಮಾಡ್ತೀನಿ. ಯಾಕಂದರೆ ನಮಗೆ ಇವತ್ತು ಏನಾದರೂ ಒಂದು ಬೆಲೆ ಸಿಕ್ಕಿದೆ ಅಂದರೆ ಅದು ನಮ್ಮ ಅನ್ನದಾತರಿಂದ. ಅಪ್ಪಾಜಿ ಹೇಳೋದು, ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವಾಗ ನಮ್ಮನ್ನು ಪ್ರೊಡಕ್ಷನ್ ಮಾಡಿದ್ರು. ನಾನು ಪ್ರೊಡಕ್ಷನಿಂದ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು, ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದರೆ, ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರೆ ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ. ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ, ಅವ್ರು ಏನೇ ಮಾಡಿದ್ರೆ ಖರ್ಚು ಮಾಡಿಸ್ತಾರೆ. ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ, ಅನ್ನೆಸರಿ ಬೇಡ. ಒಂದು ಏನಂದರೆ ಇದು ಒಂದು ಫನ್ನಾಗಿ ತಗೋಬಾರ್ದು. ಬೇರೆಯವ್ರು ಮಾಡ್ತಾರೆ, ನಾವು ಮಾಡಬೇಕು ಅನ್ನೋದು ಅನುಭವ ಬೇಕು. ನಿನ್ನ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನು ಮಾಡಿಸಿ. ಅದನ್ನು ಡೈರೆಕ್ಟರ್ ಹೇಳ್ಕೊಳ್ಳೋದು. ಜಸ್ಟ್ ಥಿಂಕ್ ಅಬೌಟ್ ದ ಪ್ರೊಡ್ಯೂಸರ್. ಯಾಕಂದರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ, ಚೆನ್ನಾಗಿ ಹೋಗ್ತಾ ಹೋದರೆ ನೀವು ಜೊತೆ ಇರ್ತೀರಾ? ಇಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಇರ್ತೀರಾ? ಬೇಡ, ಜೊತೆಲಿರಿ. ಏನೇ ಕಷ್ಟ ಆದರೂ ಜೊತೆಲಿ. ನಾನು ಅದಕ್ಕೆ ಏನೇ ಆದರೂ ಸರಿ, ಪಿಕ್ಚರ್ ರಿಲೀಸ್ ಆಗೋವಾಗ ಇವತ್ತು ನಮ್ಮ ಕರ್ನಾಟಕದ ಮೂಲಕ ರಿಲೀಸ್, ಇವತ್ತು ಡೈರೆಕ್ಟರ್ ಫೋನ್ ಮಾಡ್ತಾರೆ, ಸರ್ ನಾಳೆ ಏನು ಮಾಡಬೇಕು, ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ, ಬೆಳಿಗ್ಗೆ ನಾವು ಇದು ಮಾಡಬೇಕಾ, ಪ್ರಮೋಷನ್ ಮಾಡಬೇಕಾ ಹೇಳಿ, ಒಂದು 4-5 ಚಾನಲ್ ಹೇಳಿ. ಯಾಕೆ ಹೇಳ್ತೀನಿ ಅಂದರೆ, ಎಷ್ಟು ಪ್ರಮೋಷನ್ ಆಗುತ್ತೋ ನಾವು ಹೆಲ್ಪ್ ಮಾಡಬೇಕು. ಇನ್ನೊಂದು 2 ಕೋಟಿ ಜಾಸ್ತಿ ಬಂದ್ರೆ ಯಾಕೆ ಬೇಡ ಅನ್ಬೇಕು? ಬರಲಿ, ಚೆನ್ನಾಗಿ ಬರಬೇಕು. ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಮಾಡ್ತೀವಿ, ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ. ಅದನ್ನು ನಾವು ಬಿಡಬಾರ್ದು, ಅವಕಾಶ ಬಿಡಬಾರ್ದು. ಈ ಥರ ಸ್ಟ್ರಾಂಗ್ ಫೌಂಡೇಶನ್ ಆಗ್ತಾ ಹೋಗಬೇಕು. ಆಮೇಲೆ ನನ್ನ ಕಡೆಯಿಂದ ನಾವು ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕು ನೀವು ಹೇಳಿ, ನಾವು 100% ನಾವು ಇದೀವಿ ಅದಕ್ಕೋಸ್ಕರ. ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು, ಸ್ಟೇಜೇ ನಮ್ಮದು. ಸೊ ಆವತ್ತು 100% ಏನು ಮಾಡಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ, ನಾವೆಲ್ಲ ಇರ್ತೀವಿ ಜೊತೆಲಿ. ಅದೇ ಥರ 90 years ಸೆಲೆಬ್ರೇಷನ್ಗೆ 100% ನಾವು ಇದ್ದೀವಿ. ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ. 100% ಯಾವ ರೀತಿ ಕೊಡಬೇಕು, ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ. ಯಾಕಂದ್ರೆ ದೇವರಲ್ಲಿ ಇನ್ನೂ 62 ಅಷ್ಟೇ, ನೋ ಪ್ರಾಬ್ಲಮ್. 62 20 ಥರ ಕುಡಿತೀವಿ ಸೊ ನಾವು 100% ಆ ಎನರ್ಜಿನ ಕೊಡ್ತೀವಿ. ಆ್ಯಂಡ್ ಸ್ಟ್ರಾಂಗಾಗಿ ನಿಲ್ಲಿಸ್ತೀವಿ. ಯಾವಾಗಲೂ ನಿರ್ಮಾಪಕರು ಪರವಾಗಿ, ನಿರ್ಮಾಪಕರು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ ಯಾವಾಗಲೂ. ಯಾವ ಟೈಮ್ನಲ್ಲಿ ಎಷ್ಟೊತ್ತಾಗಲಿ ಮಿಡ್ನೈಟೇ ಬಂದಲ್ಲಿ ಶಿವಣ್ಣ ಬರ್ತಾನೆ. ಶಿವಣ್ಣ ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಬರ್ತಾರೆ ಅನ್ನೋ ಭರವಸೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.